GBC ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಮಕ್ಕಳೇ, ನಾವಿಂದು ಘಟಕ 9 ಘಾತಾಂಕಗಳು ಮತ್ತು ಘಾತಸೂಚಿಗಳು ಈ ವಿಷಯದ ಬಗ್ಗೆ ನಾವಿಂದು ಅಧ್ಯಯನ ಮಾಡೋಣವೇ ಮಕ್ಕಳೇ? ಹಾಗಾದರೆ ಈ ಘಟಕದಲ್ಲಿ ಕಲಿಯಬೇಕಾಗಿರುವ ಕಲಿಕಾಂಶಗಳೆಂದರೆ ಪೀಠಿಕೆ, ಋಣಘಾತಸೂಚಿಗಳಿರುವ ಘಾತಗಳು, ಘಾತಾಂಕಗಳ ನಿಯಮಗಳು, ಘಾತಾಂಕವನ್ನು ಉಪಯೋಗಿಸಿ ಚಿಕ್ಕ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸುವುದು, ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಹೋಲಿಕೆ. ಮಕ್ಕಳೇ, ಹಾಗಾದರೆ ನಾವು ಒಂದು ಉದಾಹರಣೆಯನ್ನು ಗಮನಿಸುವುದಾದರೆ, ಭೂಮಿಯ ದ್ರವ್ಯರಾಶಿ ಅದರ ತೂಕ ಎಷ್ಟು kg ಇದೆ ಎಂಬುವ ಪ್ರಶ್ನೆಗೆ ನೋಡಿ, 597 ಬರೆದು 3, 6, 9, 12, 15, 18, 21, 22 ಸೊನ್ನೆಗಳನ್ನು ಹಾಕಿದರೆ 597 ಮುಂದೆ 22 ಸೊನ್ನೆಗಳನ್ನು ಹಾಕಿದರೆ ಎಷ್ಟು ಆಗುತ್ತೋ ಅಷ್ಟು ಅದರ ತೂಕ ಇದೆ. ಹಾಗಾದರೆ ಇಂತಹ ಸಂಖ್ಯೆಗಳನ್ನು ಅತಿ ಸಂಕ್ಷಿಪ್ತವಾಗಿ ಬರೆಯಲು ನಾವು ಘಾತಾಂಕಗಳನ್ನು ಬಳಸುತ್ತೇವೆ. ನೋಡಿ, 597 ಮುಂದೆ 22 ಸೊನ್ನೆಗಳಿವೆ. ಈ ಕಡೆ ಪಾಯಿಂಟ್ 5.97 ಅಂತ ಇಟ್ಟರೆ ಮತ್ತೆ ಅದು +2 ಆಗಿ ಇಂಟು 10^22 + 2 24 kg ಅಂತ ಆಗುತ್ತೆ. ಅಂದರೆ 10^24 ಇದನ್ನು ನಾವು 10^24 ಎಂದು ಇದನ್ನು ಈ ರೀತಿಯಾಗಿ ನಾವು ಬರೀಬೇಕು ಮತ್ತು ಓದಬೇಕಾಗುತ್ತೆ. ಇಲ್ಲಿ 10 ಆಧಾರ ಸಂಖ್ಯೆ ಅಂತ ಕರಿತೀವಿ, ಹಾಗೂ 24 ಘಾತಸೂಚಿ ಅಂತ ಕರಿತೀವಿ. ಹಾಗಾದರೆ ಮಕ್ಕಳೇ, ನಾವೀಗ ನೋಡಿ ಋಣಘಾತಸೂಚಿಗಳಿರುವ ಘಾತಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಾದರೆ, ಯಾವುದೇ ಋಣಘಾತಸೂಚಿಯನ್ನು ನಾವು a⁻⁻m = 1/a⁻m ಅಂದರೆ ಅದು ವಿಲೋಮವಾಗಿ ನಾವು ಬರೆದಾಗ ಅದು ಘಾತ -m ಇರ್ತಕ್ಕಂಥದ್ದು +m ಆಗುತ್ತೆ. ಹಾಗಾಗಿ a⁻⁻m = 1/a⁻m ಎಂದು ಬರೆಯಬಹುದು, ಅಥವಾ 1/a⁻m ಇದ್ದರೆ a⁻m ಆಗಿಯೂ ನಾವು ಸಹ ಬರೀಬಹುದು. ಹಾಗಾದರೆ ಇಲ್ಲಿ 2^-2 1/2² ಅಂತ ಆಗುತ್ತೆ. 10^-5 1/10⁵ ಆಗುತ್ತೆ. ನೋಡಿ ಮಕ್ಕಳೇ, ಹೇಗೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಇಲ್ಲಿ a⁻m ನಾವು ಈಗ ತಾನೇ ಹೇಳಿದ್ವಿ, ಅದನ್ನು ನಾವೇನಂತ ಸೂಚಿಸ್ಬೋದು, 1/ ವಿಲೋಮವಾಗಿ ಬರೆದಾಗ ಘಾತ -m ಇದ್ದದ್ದು +m ಆಗುತ್ತೆ ಈ ರೀತಿ. ಹಾಗಾದರೆ a⁻2 ಅಂತ ನಾವು ತೆಗೆದುಕೊಂಡಾಗ -2 ಇದ್ದದ್ದು 1/a⁻+2 ಅಂತ ಆಗುತ್ತೆ. ಈ ರೀತಿಯಾಗಿ ಧನಘಾತಾಂಕ ರೂಪಕ್ಕೆ ನಾವು ಪರಿವರ್ತನೆ ಮಾಡಿ ಬರೀಬಹುದು. ಅದೇ ರೀತಿ 1/3⁻⁻4 3⁻+4 ಆಗುತ್ತೆ. ಅದೇ ರೀತಿ 1/5⁻−8 ಇದ್ದದ್ದು 5⁻+8 ಅಂತ ಆಗುತ್ತೆ. ಹಾಗೂ ನೋಡಿ, 1425 ಈ 1425 ನಾವು 1000 + 400 + 400 + 25 ಅಂತ ಬಿಡಿಸಿ ಬರಿಬೋದಾ? ಹಾಗಾದರೆ 1000 ಅಂದರೆ 1000ವನ್ನು ಘಾತಾಂಕ ರೂಪದಲ್ಲಿ ಬರೆದಾಗ 10 × 100 100 × 1000, ಹಾಗಾಗಿ 10³ 10 × 10 × 10 ಅಂತ ಆಗುತ್ತೆ 1000, ಪ್ಲಸ್ 400ನ್ನು 4 × 100 100 ಅಂದರೆ 10² 10 × 100 10^2, ಪ್ಲಸ್ 25ನ್ನು 20 + 5 ಅಂತ ಬಿಡಿಸಿ ಬರೆದಾಗ 22 × 10⁻1 ಅಂದರೆ 20, ಪ್ಲಸ್ 5ನ್ನು 5 × 10⁻0. ಯಾವುದೇ ಸಂಖ್ಯೆಯ ಘಾತ 0 ಆದರೆ ಅದು 1ಕ್ಕೆ ಸಮ, ಯಾಕೆಂದರೆ a⁻0 = 1. ಹಾಗಾಗಿ 5 × 1 ಅಲ್ಲಿ 5 ಆಗುತ್ತೆ. ಆ ಕಾರಣದಿಂದ ಅದು 1425. ಈ ರೀತಿಯಾಗಿ ನಾವು ಘಾತಾಂಕವನ್ನು ಉಪಯೋಗಿಸಿ ನಾವು ಬರೆಯಬಹುದು. ಮಕ್ಕಳೇ, ನಾವು ಘಾತಾಂಕಗಳ ಕೆಲವು ನಿಯಮಗಳನ್ನು ತಿಳಿದುಕೊಳ್ಳೋಣ. m ಮತ್ತು n ಪೂರ್ಣಾಂಕಗಳಾದಾಗ, ಇಲ್ಲಿ a ಅಂತಕ್ಕಂಥದ್ದು ವಾಸ್ತವ ಸಂಖ್ಯೆ, ಆ ಸಂದರ್ಭದಲ್ಲಿ ನಾವು ಘಾತಾಂಕಗಳ 5 ಮತ್ತು a⁻0 = 1 ಸೇರಿಕೊಂಡು ಒಟ್ಟಾರೆ ನಾವು ಅನೇಕ 6 ನಿಯಮಗಳನ್ನು ನಾವು ಹೇಳೋದಾದರೆ,
ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್. ಇದು ಒಂದನೇ ನಿಯಮ ಅಂತ ಅಂದ್ಕೊಳ್ಳೋಣ. ಎರಡನೇ ನಿಯಮ, ಘಾತಾಂಕಗಳ ಎರಡನೇ ನಿಯಮ, ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್. ಘಾತಾಂಕಗಳ ಮೂರನೇ ನಿಯಮ, ಎ ಟು ದಿ ಪವರ್ ಆಫ್ ಎಮ್ ಓಲ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಎನ್ ಅಥವಾ ಎಮ್ ಇಂಟು ಎನ್. ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಈಸ್ ಈಕ್ವಲ್ ಟು ಎ ಬಿ ಓಲ್ ಟು ದಿ ಪವರ್ ಆಫ್ ಎಮ್. ಐದನೇ ನಿಯಮ, ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಆಫ್ ಎಮ್ ಈಸ್ ಈಕ್ವಲ್ ಟು ಎ ಬೈ ಬಿ ಓಲ್ ಟು ದಿ ಪವರ್ ಆಫ್ ಎಮ್. ಆರನೇ ನಿಯಮ, ಎ ಟು ದಿ ಪವರ್ ಆಫ್ 0 ಈಸ್ ಈಕ್ವಲ್ ಟು 1. ಹಾಗಾದರೆ ಎಮ್ ಮತ್ತು ಎನ್ಗಳು ಪೂರ್ಣಾಂಕಗಳಾದಾಗ ಮಕ್ಕಳ ಈ ನಿಯಮಗಳನ್ನು ನಾವು ನೆನಪಿಟ್ಟುಕೊಂಡು ಈ ನಿಯಮದಂತೆ ನಾವು ಲೆಕ್ಕವನ್ನು ನಾವು ಬಿಡಿಸಬೇಕಾಗುತ್ತೆ, ಘಾತಾಂಕಗಳನ್ನು ಸಂಕ್ಷಿಪ್ತಗೊಳಿಸಬೇಕಾಗುತ್ತೆ. ಇದನ್ನು ನಾವು ಸಂಪೂರ್ಣವಾಗಿ ಕನ್ನಡದಲ್ಲಿ ಹೇಳೋದಾದರೆ, ಏನ ಘಾತ ಎಮ್ ಗುಣಿಸು ಏನ ಘಾತ ಎನ್ ಬರೋಬರಿ ಏನ ಘಾತ ಎಮ್ ಕೂಡಿಸು ಎನ್. ಏನ ಘಾತ ಎಮ್ ಭಾಗಿಸು ಏನ ಘಾತ ಎನ್ ಬರೋಬರಿ ಏನ ಘಾತ ಎಮ್ ಕಳೆ ಎನ್. ಇನ್ನು ಮೂರನೇ ನಿಯಮ ಹೇಳೋದಾದರೆ, ಏನ ಘಾತ ಎಮ್ ಪೂರ್ಣಘಾತ ಎನ್ ಸಮ ಏನ ಘಾತ ಎಮ್ ಗುಣಿಸು ಎನ್. ನಾಲ್ಕನೇ ನಿಯಮ, ಏನ ಘಾತ ಎಮ್ ಗುಣಿಸು ಬಿನ ಘಾತ ಎಮ್ ಸಮ ಎ ಗುಣಿಸು ಬಿ ಪೂರ್ಣಘಾತ ಎಮ್. ಐದನೇ ನಿಯಮ, ಏನ ಘಾತ ಎಮ್ ಭಾಗಿಸು ಬಿನ ಘಾತ ಎಮ್ ಸಮ ಎ ಭಾಗಿಸು ಬಿ ಪೂರ್ಣಘಾತ ಎಮ್. ಇನ್ನು ಕೊನೆಯದಾಗಿ ಏನ ಘಾತ 0 ಸಮ 1. ಈ ರೀತಿಯಾಗಿ ನಾವು ಘಾತಾಂಕಗಳ ನಿಯಮಗಳನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ ಮಕ್ಕಳೇ. ಹಾಗಾದರೆ ನಾವು ಒಂದು ಉದಾಹರಣೆಯನ್ನು ನೋಡುವುದಾದರೆ ಇವುಗಳ ಬೆಲೆಗಳನ್ನು ನಾವು ಕಂಡುಹಿಡಿಯಬೇಕು. ಇವುಗಳ ಬೆಲೆ 2 ರ ಘಾತ -3 ಮತ್ತು 1 ರ ಘಾತ 3 - 2. ಈ ಲೆಕ್ಕದಲ್ಲಿ 2 ರ ಘಾತ -3 ನೋಡಿ, 2 ರ ಘಾತ -3 ಎಂದಾಗ ನಾವು ಆಗಲೇ ಹೇಳಿದ್ವಿ, ಎ ಟು ದಿ ಪವರ್ ಆಫ್ -m ಈ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಯಾವ ರೀತಿ ಸಂಕ್ಷಿಪ್ತಗೊಳಿಸಬೇಕು ಅಂದರೆ 1 ಡಿವೈಡೆಡ್ ಬೈ ಅದನ್ನು ವಿಲೋಮವಾಗಿ ಬರೆದಾಗ -m ಅಂತಕ್ಕಂಥದ್ದು +m ಆಗುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂಥದ್ದು 2 ರ ಘಾತ -3 ಇದ್ದಿದ್ರೆ -3 ಇದ್ದಾಗ ವಿಚ್ ಈಸ್ ಈಕ್ವಲ್ ಟು 1 ಬೈ 2 ರ ಘಾತ -3 ಇರೋದು +3 ಅಂತ ಆಗುತ್ತೆ. ಹಾಗಾದರೆ ವಿಚ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ರ ಘಾತ 3 ಅಂದರೆ 2 4 4 2 8 ಅಂತ ಆಗುತ್ತೆ. ಹಾಗಾಗಿ ಇದನ್ನು ನಾವು 2 ರ ಘಾತ -3 ಎಂಬುದರ ಬೆಲೆಯು 1 ಡಿವೈಡೆಡ್ ಬೈ 2 ರ ಘಾತ 8 ಅಂತ ಆಗುತ್ತೆ. ಅದೇ ರೀತಿ ಮಕ್ಕಳೇ ನಾವು 1 ರ ಘಾತ 1 ಡಿವೈಡೆಡ್ ಬೈ 3 ರ ಘಾತ -2 1 ಡಿವೈಡೆಡ್ ಬೈ 3 ರ ಘಾತ -2. ಹಾಗಾದರೆ ನಾವು ಇದಕ್ಕೆ ಸಂಬಂಧಿಸಿದಂತೆ ಅಂದರೆ ಯಾವುದೇ ಒಂದು ಸಂಖ್ಯೆ 1 ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ -m ಈ ರೂಪದಲ್ಲಿದ್ದಾಗ ಇದನ್ನು ನಾವೇನಂತ ಬರಿತೀವಿ, ಧನಘಾತಾಂಕ ರೂಪದಲ್ಲಿ ಬರೆಯುವಾಗ ಏನ ಘಾತ m ಅಂತ ಬರಿತೀವಿ. ಹಾಗಾದರೆ 1 ಡಿವೈಡೆಡ್ ಬೈ 3 ರ ಘಾತ -2 ಈಸ್ ಈಕ್ವಲ್ ಟು 3 ರ ಘಾತ 2. ಸೊ 3 ರ ಘಾತ 2 ಅಥವಾ 3 ಸ್ಕ್ವೇರ್ ಅಂದರೆ 3 3 9 ಅಂತ ಆಗುತ್ತೆ ಇದರ ಬೆಲೆ. ಮಕ್ಕಳೇ ನಾವು ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ -4 ಘಾತ 5 ಗುಣಿಸು -4 ಘಾತ 10. ಇಲ್ಲಿ -4 ಒಂದನೇ ಉದಾಹರಣೆಯಲ್ಲಿ -4 ಮತ್ತು -4 ಆಧಾರ ಸಂಖ್ಯೆ ಒಂದೇ ಆಗಿದೆ. ಹಾಗಾದರೆ ನಾವು ಯಾವ ನಿಯಮವನ್ನು ಬಳಸಬಹುದು ಎಂದು ನೋಡುವುದಾದರೆ, ಏನ ಘಾತ m ಇಂಟು ಏನ ಘಾತ n ಈಸ್ ಈಕ್ವಲ್ ಟು ಏನ ಘಾತ m ಪ್ಲಸ್ n. ಈ ಘಾತಾಂಕದ ನಿಯಮವನ್ನು ನಾವೀಗ ಆಲ್ರೆಡಿ ನೋಡ್ಕೊಂಡು ಬಂದ್ವಿ ಮಕ್ಕಳೇ. ಹಾಗಾದರೆ ಒಂದನೇ ಘಾತಾಂಕ ನಿಯಮದ ಇದು ಪ್ರಕಾರ ನಾವು ಬರೆಯೋದಾದರೆ ಇಲ್ಲಿ ಆಧಾರ ಸಂಖ್ಯೆ
-4 ಘಾತ 5, ಇದು m ಅಂದ್ಕೊಳ್ಳೋಣ, ಘಾತ 5ನ ಇಂಟು, ಹಾಗಾದರೆ ಏನ ಘಾತ n ಅಂದರೆ -4 ಘಾತ n ಅಂದರೆ ಇಲ್ಲಿ -10 ಅಂತ ಅವರೇ ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ, -4 ಟು ದಿ ಪವರ್ ಆಫ್ m ಪ್ಲಸ್ n ಅಂದರೆ 5 ಪ್ಲಸ್ n ಅಂದರೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಆಗುತ್ತೆ, 10 ಅಂತಿದೆ. ಹಾಗಾದರೆ ವಿಚ್ ಇಸ್ ಈಕ್ವಲ್ ಟು -4ರ ಘಾತ -5 ಅಂತ ಆಗುತ್ತೆ. ಹಾಗಾದರೆ ಇದನ್ನು ನಾವು ಧನಘಾತಾಂಕ ರೂಪದಲ್ಲಿ ಬರೆಯೋದಾದರೆ 1 ಡಿವೈಡೆಡ್ ಬೈ -4ರ ಘಾತ ಪ್ಲಸ್ 5 ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಮಕ್ಕಳೇ. ಹಾಗಾದರೆ ಇದನ್ನು ಸಂಕ್ಷಿಪ್ತ ರೂಪಕ್ಕೆ ತಂದಾಗ, ಧನಘಾತಾಂಕ ರೂಪಕ್ಕೆ ಬರೆದಾಗ 1 ಡಿವೈಡೆಡ್ ಬೈ -4ರ ಘಾತ 5 ಎಂಬುದಾಗಿ ನಾವು ಬರೆಯಬಹುದು. ಹಾಗಾದರೆ ಮತ್ತೊಂದು ಉದಾಹರಣೆಯನ್ನು ನಾವು ನೋಡುವುದಾದರೆ, ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ನೋಡುವುದಾದರೆ 2ರ ಘಾತ 5 ಡಿವೈಡೆಡ್ ಬೈ 2ರ ಘಾತ -6, ಈ ಒಂದು ಉದಾಹರಣೆಯನ್ನು ನಾವು ಗಮನಿಸುವುದಾದರೆ 2ರ ಘಾತ 5 ಡಿವೈಡೆಡ್ ಬೈ 2ರ ಘಾತ -6. ಹಾಗಾದರೆ 2ರ ಘಾತ 5 ಡಿವೈಡೆಡ್ ಬೈ 2ರ ಘಾತ -6, ಇದು ಘಾತಾಂಕದ ಎರಡನೇ ನಿಯಮವನ್ನು ನಾವು ಗಮನಿಸುವುದಾದರೆ, ಈ ಘಾತಾಂಕದ ಎರಡನೇ ನಿಯಮ ಏನು ಹೇಳುತ್ತೆ, a to the power of m divided by a to the power of n is equal to a to the power of m minus n, a to the power of m minus n. ಹಾಗಾದರೆ ಇದರ ಪ್ರಕಾರ ನಾವು ಬರೆಯೋದಾದರೆ, ಇಲ್ಲಿ ಏನ ಘಾತ ಅಂದರೆ ಇಲ್ಲಿ a ಆಧಾರ ಸಂಖ್ಯೆ ಒಂದೇ ಇದೆ, ಆಧಾರ ಸಂಖ್ಯೆ 2, m ಅಂದರೆ 5 ಮೈನಸ್ ಸೂತ್ರದಲ್ಲಿರ್ತಕ್ಕಂಥ ಮೈನಸ್, ಆದರೆ n ಬೆಲೆ -6. ಹಾಗಾದರೆ 2ರ ಘಾತ 5 ಮೈನಸ್ ಇಂಟು ಮೈನಸ್ ಪ್ಲಸ್ 6, ಹಾಗಾದರೆ ವಿಚ್ ಇಸ್ ಈಕ್ವಲ್ ಟು 2ರ ಘಾತ 5 ಪ್ಲಸ್ 6 11. ಹಾಗಾದರೆ ಇದನ್ನು ಸಂಕ್ಷಿಪ್ತಗೊಳಿಸಿದಾಗ, ಅಂದರೆ 2ರ ಘಾತ 5 ಡಿವೈಡೆಡ್ ಬೈ 2ರ ಘಾತ -6 ಘಾತಾಂಕದ ನಿಯಮದಂತೆ, ಇದರಲ್ಲಿ ನಾವು ಬಳಸಿದಂಥ ನಿಯಮ ಯಾವುದು ಮಕ್ಕಳೇ, ಘಾತಾಂಕದ ಎರಡನೇ ನಿಯಮ. ಈ ಘಾತಾಂಕದ ಎರಡನೇ ನಿಯಮದಂತೆ ಅದರ ಬೆಲೆಯು 2ರ ಘಾತ 11 ಬರುತ್ತದೆ. 3ರ ಘಾತ -2, ಇದರ ಬೆಲೆಯನ್ನು ನಾವು ಕಂಡುಹಿಡಿಯುವುದಾದರೆ 3ರ ಘಾತ -2, ನೋಡಿ ಇಲ್ಲಿ 3ರ ಘಾತ -2 ಎಂಬುದು ಯಾವ ರೂಪದಲ್ಲಿದೆ ಅಂತ ನಾವು ಗಮನಿಸುವುದಾದರೆ a to the power of -m. ಹಾಗಾದರೆ a to the power of -m ಇದರ ಧನಘಾತಾಂಕ ರೂಪ ಯಾವುದು, 1 ಡಿವೈಡೆಡ್ ಬೈ a to the power of +m ಅಂತ ಆಗುತ್ತೆ. ಹಾಗಾದರೆ ಈ ಲೆಕ್ಕದಲ್ಲಿ 3ರ ಘಾತ -2 ಇರೋದ್ರಿಂದ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 3ರ ಘಾತ +2 ಅಂತ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 3 ಸ್ಕ್ವೇರ್ ಅಂದರೆ 9. ಹಾಗಾದರೆ 3ರ ಘಾತ -2 ಅಂದರೆ ಇದರ ಬೆಲೆ 1/9. 4ರ ಘಾತ -4ರ ಘಾತ -2, ಇದನ್ನು ಧನಘಾತಾಂಕ ರೂಪಕ್ಕೆ ಪರಿವರ್ತಿಸಿದಾಗ ಇದು ಯಾವ ರೂಪದಲ್ಲಿದೆ, a to the power of -m ರೂಪದಲ್ಲಿದೆ. ಇದನ್ನು ಧನಘಾತಾಂಕ ರೂಪಕ್ಕೆ ಪರಿವರ್ತನೆ ಮಾಡೋದಾದರೆ 1 ಡಿವೈಡೆಡ್ ಬೈ a to the power of +m ಆಗುತ್ತೆ. ಹಾಗಾದರೆ 1 ಡಿವೈಡೆಡ್ ಬೈ a to the power of +m ಆಗುವುದರಿಂದ ಇದನ್ನು ನಾವೇನಂತ ಬರೀಬೋದು ಅಂದರೆ 1 ಡಿವೈಡೆಡ್ ಬೈ -4 ಘಾತ +2 ಅಂತ ಆಗುತ್ತೆ. ಹಾಗಾದರೆ 1 ಡಿವೈಡೆಡ್ ಬೈ -4 ಇಂಟು -4, ಮೈನಸ್ ಟು ಮೈನಸ್ ಪ್ಲಸ್ 4 16. ಹಾಗಾದರೆ ಇದ್ರ ಬೆಲೆ 1/16 ಅಂತ ಆಗುತ್ತೆ ಮಕ್ಕಳೇ. 1/2 ಹೋಲ್ ಟು ದಿ ಪವರ್ ಆಫ್ -5,
ಇದನ್ನು ಸುಲಭೀಕರಿಸಿದಾಗ 1/2 ಓಲ್ ಟು ದಿ ಪವರ್ ಆಫ್ -5, ಇದರ ಅರ್ಥ 1 ಓಲ್ ಟು ದಿ ಪವರ್ ಆಫ್ -5 ಡಿವೈಡೆಡ್ ಬೈ 2⁻⁻5. ಇದನ್ನು ಧನಘಾತಾಂಕ ರೂಪಕ್ಕೆ ಪರಿವರ್ತನೆ ಮಾಡಿದಾಗ ಇದರ ವಿಲೋಮ ಆಗುತ್ತೆ, ಅಂದರೆ 2⁻+5 ಡಿವೈಡೆಡ್ ಬೈ 1⁻+5 ಅಂತ ಆಗುತ್ತೆ. ಹಾಗಾದರೆ 2⁻+5 ಅಂದರೆ 2 4, 4 8, 8 16, 16 32, 1⁻5 ಅಂದರೆ 1. ದರ್ಫೋರ್ ಇದರ ಬೆಲೆ ಎಷ್ಟು ಅಂತಾಗುತ್ತೆ? 32. ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು. ಕೆಳಗಿನವುಗಳನ್ನು ಸಂಕ್ಷಿಪ್ತಗೊಳಿಸಿ ಉತ್ತರವನ್ನು ಧನಾತ್ಮಕ ಘಾತಸೂಚಿ ಇರುವಂತೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಮಕ್ಕಳೇ, ಹಾಗಾದರೆ ನಾವು ಒಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ. ಉಳಿದಂಥ ಲೆಕ್ಕಗಳನ್ನು ನೀವೇ ಮಾಡಬಹುದು. -4 ಓಲ್ ಟು ದಿ ಪವರ್ ಆಫ್ 5 ಡಿವೈಡೆಡ್ ಬೈ -4 ಓಲ್ ಟು ದಿ ಪವರ್ ಆಫ್ 8. ಇದನ್ನು ಧನಘಾತಾಂಕ ರೂಪದಲ್ಲಿ ನಾವು ಘಾತಾಂಕದ ನಿಯಮದಂತೆ, ಘಾತಾಂಕದ ಎರಡನೇ ನಿಯಮದ ಪ್ರಕಾರ a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ರೂಪದಲ್ಲಿದೆ. ಈ ರೂಪದಲ್ಲಿರೋದನ್ನು ನಾವೇನಂತ ಪರಿವರ್ತನೆ ಮಾಡ್ಬೋದು? a ಟು ದಿ ಘಾತಾಂಕದ ಎರಡನೇ ನಿಯಮದ ಪ್ರಕಾರ a ಟು ದಿ ಪವರ್ ಆಫ್ m - n. ಹಾಗಾದರೆ ಇಲ್ಲಿ a ಅಂದರೆ -4 ಟು ದಿ ಪವರ್ ಆಫ್ ಘಾತ m - n, ಅಂದರೆ ಘಾತ 5 - 8. ಹಾಗಾದರೆ ಇಟ್ ಈಸ್ ಈಕ್ವಲ್ ಟು -4, 8ರಲ್ಲಿ 5 ಕಳೆದರೆ -3 ಅಂತ ಆಗುತ್ತೆ. 8ರಾಗ 5 ಕಳೆದ್ರೆ -3, ಘಾತ -3 ಅಂತಾಗುತ್ತೆ. ಹಾಗಾದರೆ ಇದರರ್ಥ -4ರ ಘಾತ -3 ಅಂದರೆ -4 3 ಬಾರಿ ಗುಣಿಸಲ್ಪಟ್ಟಿದೆ. -4 ಇಂಟು -4 ಇಂಟು -4, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮತ್ತು ಮೈನಸ್ಸೇ ಆಗುತ್ತೆ. 4 4 16, 16 4 64 ಆಗುತ್ತೆ. ಆದರೆ -4ರ ಘಾತ 3 ಅಂತಾಗಿರೋದ್ರಿಂದ ನಾವು ಇದನ್ನು ಮೊದಲಿಗೆ ಧನಘಾತಾಂಕ ರೂಪಕ್ಕೆ ಪರಿವರ್ತಿಸಬೇಕು. -4ರ ಘಾತ -3 ಇಸ್ ಈಕ್ವಲ್ ಟು, ಹಾಗಾದರೆ -4ರ ಘಾತ -3 ನಾವು ಮೊದಲಿಗೆ ಧನಘಾತಾಂಕ ರೂಪಕ್ಕೆ ಬರೆಯೋದಾದರೆ 1 ಡಿವೈಡೆಡ್ ಬೈ -4ರ ಘಾತ +3 ಅಂತ ಆಗುತ್ತೆ. ಧನಘಾತಾಂಕ ರೂಪಕ್ಕೆ ಬರೆಯೋದು ನಮಗೆ ಗೊತ್ತಿದೆ. ಹಾಗಾದರೆ ಇದನ್ನು 1 ಡಿವೈಡೆಡ್ ಬೈ -4 4 16, 16 4 64, ಆದರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ -64. 1 ಡಿವೈಡೆಡ್ ಬೈ -64 ಅಂತಕ್ಕಂಥ ಸಂಖ್ಯೆಯನ್ನು ನಾವು ಇದರಿಂದ ಪಡೆದುಕೊಳ್ಳುತ್ತೇವೆ ಮಕ್ಕಳೇ. ಉಳಿದಂಥ ಉದಾಹರಣೆಗಳನ್ನು ನೀವು ಅದನ್ನು ಬಿಡಿಸಿದರೆ ಇದೇ ರೀತಿ ಇರ್ತಕ್ಕಂಥ ಲೆಕ್ಕಗಳನ್ನು ನೀವು ಬಿಡಿಸಿ ಮಕ್ಕಳೇ. ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 8ರ ಘಾತ -1 ಇಂಟು 5ರ ಘಾತ 3 ಡಿವೈಡೆಡ್ ಬೈ 2ರ ಘಾತ -4, ಇದನ್ನು ನಾವು ಸುಲಭ ರೂಪಕ್ಕೆ ತರಬೇಕು. ಇಲ್ಲಿ 8ರ ಘಾತ ಋಣಘಾತ -1 ಇದೆ, ಇಂಟು 5ರ ಘಾತ 3 ಇದೆ, ಛೇದದಲ್ಲಿ 2ರ ಘಾತ -4 ಇದೆ. ಇದನ್ನು ನಾವು ಸುಲಭ ರೂಪಕ್ಕೆ ತರುವುದಾದರೆ ಮಕ್ಕಳೇ ಗಮನಿಸಿ, 8ರ ಘಾತ -1ನ್ನು ನಾವು 8ನ್ನು 2 ಕ್ಯೂಬ್, 2ರ ಘಾತ 3, ಯಾಕೆ 2 2 4, 4 2 8 ಓಲ್ ಟು ದಿ ಪವರ್ ಆಫ್ -1 ಅಂತ ಬರಿಬೋದು. ಇಂಟು ಇದು 5ರ ಘಾತ 3 ಡಿವೈಡೆಡ್ ಬೈ 2ರ ಘಾತ -4. ಹಾಗಾದರೆ ಇಸ್ ಈಕ್ವಲ್ ಟು 2ರ ಘಾತ ಪ್ಲಸ್ ಇಂಟು ಮೈನಸ್ ಮೈನಸ್ 3 1 3 ಇಂಟು 5ರ ಘಾತ 3 ಡಿವೈಡೆಡ್ ಬೈ 2ರ ಘಾತ -4. ಹಾಗಾದರೆ ಇದನ್ನು ನಾವು ಸುಲಭ ರೂಪಕ್ಕೆ ತರುವುದಾದರೆ ಘಾತಾಂಕದ ಎರಡನೇ ನಿಯಮದಂತೆ a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಮೈನಸ್ n. ಅದರ ಪ್ರಕಾರ 2ರ ಘಾತ -3 ಇಲ್ಲಿ ಛೇದದಲ್ಲಿರತಕ್ಕಂಥ m ಮೈನಸ್ n ಮಾಡಬೇಕು. ಆದರೆ ಮೊದಲೇ -4 ಇದೆ, ಮೈನಸ್ ಇಂಟು ಮೈನಸ್ +4 ಅಂತ ಆಗುತ್ತೆ ಇಲ್ಲಿ. ಹಾಗಾದರೆ +4 ಇಂಟು 5ರ ಘಾತ 3. ಹಾಗಾದರೆ
2ರ ಘಾತ -3 + 4 ಅಂದರೆ 2ರ ಘಾತ 4ರಲ್ಲಿ 3 ಕಳೆದ್ರೆ 1 ಇಂಟು 5ರ ಘಾತ 3. 2ರ ಘಾತ 1 ಎಂದರೆ 2, 4ರಲ್ಲಿ 3 ಕಳೆದ್ರೆ 1 ಆಯಿತು. ಅದೇ ರೀತಿ 5ರ ಘಾತ 3 ಅಂದರೆ 5 5 25, 25 5 125. ಹಾಗಾದರೆ 2 ಇಂಟು 125 ಆಗುತ್ತೆ. 125 2 250. ಹಾಗಾದರೆ ಇದು 2 ಇಂಟು 5 ಕ್ಯೂಬ್ ಅಂದರೆ 2 ಇಂಟು 125, 5 5 25, 25 5 125, ವಿಚ್ ಇಸ್ ಈಕ್ವಲ್ ಟು 250. ಆದ್ದರಿಂದ ಅದರ ಬೆಲೆಯು 250ಕ್ಕೆ ಸಮವಾಗುತ್ತದೆ. ಮಕ್ಕಳೇ, ನಾವು ಮತ್ತೊಂದು ಉದಾಹರಣೆಯನ್ನು ನಾವು ಗಮನಿಸುವುದಾದರೆ 5ರ ಘಾತ -1 ಇಂಟು 2ರ ಘಾತ -1 ಇಂಟು 6ರ ಘಾತ -1. ಮೊದಲಿಗೆ ನಾವು 5ರ ಘಾತ -1 ಇದನ್ನು ಧನಘಾತಾಂಕ ರೂಪದಲ್ಲಿ ಬರೆದರೆ 1/5. ಅದೇ ರೀತಿ 2ರ ಘಾತ -1 ಧನಘಾತಾಂಕ ರೂಪದಲ್ಲಿ ಬರೆಯೋದಾದರೆ ನಾವೇನಂತ ಬರಿಬೋದು, 1/2. ಇವೆರಡನ್ನೂ ಕೂಡ ನಾವು ಬ್ರಾಕೆಟನ್ನು ಕ್ಲೋಸ್ ಮಾಡಿದ್ವಿ. ಇಂಟು 6ಅನ್ನು ನಾವು ಧನಘಾತಾಂಕ ರೂಪದಲ್ಲಿ ಬರೆದಾಗ 1/6. ಹಾಗಾದರೆ ಮಕ್ಕಳೇ 1/5 ಇಂಟು 1/2 ಇಂಟು ಇದನ್ನು 1/6ಅನ್ನು ನಾವು 3 ಇಂಟು 2 ಅಂತ ಬರಿಬಹುದು. 3 2 6. ಹಾಗಾದರೆ ಇಲ್ಲಿ ನಾವು ಈ ಎಲ್ಲವನ್ನೂ ಕೂಡ ಗುಣಿಸಿದಾಗ 5 2 10 ಛೇದವನ್ನು ಗುಣಿಸಿ ನಾವು 5 2 10 ಅಲ್ಲಿ 2 ಇಂಟು 2 2 ಸ್ಕ್ವೇರ್ ಅಂತ ತೆಗೆದುಕೊಂಡಿದ್ರು ಕೂಡ 4 ಆಗ್ತಿತ್ತು. ಹಾಗಾಗಿ ನಾವು ಯಾವ ರೀತಿ ಗುಣಿಸಿದ್ರು ಕೂಡ ಅಷ್ಟೇ ಆಗುತ್ತೆ. ಅಂಶದಲ್ಲಿ 1 ಇದೆ, ಛೇದದಲ್ಲಿ 5 2 10, 10 3 30, 32 40 ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಇದನ್ನು ಸುಲಭ ರೂಪಕ್ಕೆ ತರಬಹುದು ಮಕ್ಕಳೇ. ಈ ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಮಕ್ಕಳೇ, ಮೊದಲಿನ ಲೆಕ್ಕವನ್ನು ನಾವು ನೋಡುವುದಾದರೆ 0.000000 ಅಂದರೆ 0 ಪಾಯಿಂಟ್ ಆದ ನಂತರ ಒಟ್ಟು 13 ಅಂಕೆಗಳಿವೆ. ಅಂದರೆ 11 0 2 ಅಂಕೆಗಳು, ಒಟ್ಟಾರೆ 13 ಅಂಕೆಗಳಿವೆ. ಹಾಗಾದರೆ ಇಲ್ಲಿ ನಾವು ಇದನ್ನು ಈ ರೀತಿಯಾಗಿ ಬರೆಯಬಹುದು. 13 ಇದನ್ನು 8.5 ಇಂಟು ಅಥವಾ 0.85 ಅಂತ ಬರೆಯೋದಾದರೆ 0.85 ಇಂಟು 10ರ ಘಾತ -13 ಆಗುತ್ತದೆ. ಆದರೆ ಯಾವುದಾದರೂ ಒಂದು ಸಂಖ್ಯೆ ಸೇರಿಕೊಳ್ಳಲಿ ಎಂದು ಒಂದು ಸಂಖ್ಯೆ ಈ ಕಡೆಗೆ ಬಂದರೆ, ಅಂದರೆ 10ರಿಂದ ನಾವು ಭಾಗಿಸಿದಾಗ ಅದು 8.5 ಇಂಟು 10ರಿಂದ ಭಾಗಿಸಿದಾಗ 10 ಮೇಲಕ್ಕೆ ಬಂದರೆ +1 ಆಗುತ್ತೆ. ಆವಾಗ -1 +1 ಆಗಿ -12 ಅಂತ ಆಗುತ್ತೆ. -13 +1 -12 ಅಂತ. ಹಾಗಾಗಿ 8.5 ಇಂಟು 10ರ ಘಾತ -12 ಅಂತೇಳಿ ಬರೆಯಬಹುದು. ಅದೇ ರೀತಿ ಮಕ್ಕಳು, ನಾವು ಇಲ್ಲಿ ಎರಡನೇ ಉದಾಹರಣೆಯನ್ನು ನಾವು ನೋಡುವುದಾದರೆ, ಎರಡನೇ ಉದಾಹರಣೆಯನ್ನು ಗಮನಿಸುವುದಾದರೆ 0.0000942 ಅಂದರೆ 9.42 ಇಂಟು 10ರ ಘಾತ -12 ಅಂತೇಳಿ ಬರಿಬೋದು. ಅಲ್ಲಿ ನೀವು ಗಮನಿಸುವುದಾದರೆ ಎಷ್ಟು ಸೊನ್ನೆಗಳಿವೆ ನೋಡಿ, 1 2 3 4 5 6 7 8 9 10 11 ಸೊನ್ನೆಗಳು, 11 12 13 14, ಒಟ್ಟಾರೆ 14 ಅಂಕೆ. 0 ಪಾಯಿಂಟಿಂದ ಈ ಕಡೆಗೆ 14 ಅಂಕೆಗಳಿವೆ. ಹಾಗಾಗಿ 14 ಅಂಕೆಗಳಿವೆ. ನಾವು 2 ಅಂಕೆಯನ್ನು ನಾವು ತೆಗೆದುಕೊಂಡ್ರೆ 14ಅಲ್ಲಿ 2ಅನ್ನು ಬಿಟ್ಟು ನಾವು 9.42 ಇಂಟು 10ರ ಘಾತ -12 ಅಂತೇಳಿ ಬರಿಬೋದು. ಅದೇ ರೀತಿ ಮುಂದಿನ ಉದಾಹರಣೆಯನ್ನು ನಾವು ನೋಡುವುದಾದರೆ ಇಲ್ಲಿ 602ರ ಮುಂದೆ ಒಟ್ಟು 602 3 ಅಂಕೆ ಆಯಿತು. ನಂತರ 4 5 6 7 8 9 10
11, 12, 13, 14, 15, 16 ಅಂಕಿಗಳಿವೆ. ಹಾಗಾದರೆ 16 ಅಂಕಿಗಳಿವೆ. ನಾವು ಅದನ್ನು 602ರ ಮುಂದೆ 602 ಅಂತ ನಂತರ ಬರೋದು 6.02 ಇಂಟು 1015. ಇದೇ ರೀತಿಯಾಗಿ ನಾವು 4 ಮತ್ತು 5ನೇ ಲೆಕ್ಕವನ್ನು ನಾವು ಬಿಡಿಸಬೇಕು. ಮಕ್ಕಳೇ, ಈ ಒಂದು ಉದಾಹರಣೆಯಲ್ಲಿ ನಾವು ಗಮನಿಸಿ, 5ರ ಘಾತ m ಡಿವೈಡೆಡ್ ಬೈ 5ರ ಘಾತ -3 ಇಸ್ ಈಕ್ವಲ್ ಟು 5ರ ಘಾತ 5. ಇಲ್ಲಿ 5ರ ಘಾತ m ಡಿವೈಡೆಡ್ ಬೈ ಅಂದರೆ ಇದು ಘಾತಾಂಕದ ಎರಡನೇ ನಿಯಮವನ್ನು ಬಳಸಿ ನಾವು ಈ ಲೆಕ್ಕವನ್ನು ಬಿಡಿಸಬೇಕು. ಮಕ್ಕಳೇ, 5ರ ಘಾತ m ಡಿವೈಡೆಡ್ ಬೈ 5ರ ಘಾತ -3 ಇಸ್ ಈಕ್ವಲ್ ಟು 5ರ ಘಾತ 5 m ಬೆಲೆಯನ್ನು ಕಂಡುಹಿಡಿಯಬೇಕು. ಘಾತಾಂಕದ ಎರಡನೇ ನಿಯಮದಂತೆ a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಮೈನಸ್ n. ಹಾಗಾದರೆ a ಟು ದಿ ಪವರ್ ಆಫ್ m ಮೈನಸ್ n ಅಂದರೆ ಇಲ್ಲಿ 5ರ ಘಾತ m ಮೈನಸ್ n, ಇಲ್ಲಿ n ಬೆಲೆ -3 ಈಸ್ ಈಕ್ವಲ್ ಟು 5ರ ಘಾತ 5 ಅಂತ ಆಯಿತು. ಹಾಗಾದರೆ 5ರ ಘಾತ m ಮೈನಸ್ ಇಂಟು ಮೈನಸ್ ಪ್ಲಸ್ 3 ಈಸ್ ಈಕ್ವಲ್ ಟು 5ರ ಘಾತ 5. ಆಧಾರ ಸಂಖ್ಯೆ ಎರಡೂ ಕಡೆ ಒಂದೇ ಇದ್ದಾಗ ನಾವು ಘಾತ ಸೂಚಿಯನ್ನು ಮಾತ್ರ ಪರಿಗಣಿಸುತ್ತೇವೆ, ಯಾಕೆಂದರೆ ನಮಗೆ m ಬೆಲೆ ಘಾತಾಂಕದಲ್ಲಿ ಇದೆ. ಹಾಗಾದರೆ m ಪ್ಲಸ್ 3 ಈಸ್ ಈಕ್ವಲ್ ಟು 5 ಅಂತ ಆಗುತ್ತೆ. ಆಗ m ಪ್ಲಸ್ 3 ಈಸ್ ಈಕ್ವಲ್ ಟು 5 ಆದರೆ m ಈಸ್ ಈಕ್ವಲ್ ಟು 5 ಪ್ಲಸ್ 3 ಈ ಕಡೆ ಬಂದರೆ -3 ಆಗುತ್ತೆ. ಆಗ m ಈಸ್ ಈಕ್ವಲ್ ಟು 5ರಲ್ಲಿ 3ನ್ನು ಕಳೆದ್ರೆ 2. ಹಾಗಾಗಿ m ಬೆಲೆ ಇಲ್ಲಿ ಎಷ್ಟು ಬರುತ್ತೆ? 2 ಬರುತ್ತೆ ಮಕ್ಕಳೇ. 1/3 ಓಲ್ ಟು ದಿ ಪವರ್ ಆಫ್ -1 ಮೈನಸ್ 1/4 ಓಲ್ ಟು ದಿ ಪವರ್ ಆಫ್ -1 ಹೋಲ್ ಟು ದಿ ಪವರ್ ಆಫ್ -1. ಇದನ್ನು ಸುಲಭ ರೂಪಕ್ಕೆ ತಂದಾಗ ನಾವು ಬ್ರಾಕೆಟಲ್ಲಿ ಇರ್ತಕ್ಕಂಥದ್ದನ್ನು ಘಾತಾಂಕ ರೂಪದಲ್ಲಿ ಬರ್ಕೊಳ್ಳೋಣ. ಅಂದರೆ 1ರ ಘಾತ -1 ಡಿವೈಡೆಡ್ ಬೈ 3ರ ಘಾತ -1 ಆಗುತ್ತೆ. ಇದು ಬಿಡಿಸಿ ಬರೆದಾಗ 1ರ ಘಾತ -1 ಡಿವೈಡೆಡ್ ಬೈ 3ರ ಘಾತ -1 ಆಗುತ್ತೆ. 1ರ ಘಾತ -1 ಅಂದರೆ ಅದು ಒಂದೇ ಆಗೋದ್ರಿಂದ ನಾವು ಅದನ್ನು ಹಾಗೆ ಬಿಡೋಣ. ಮೈನಸ್ ಇಲ್ಲೂ ಕೂಡ 1ರ ಘಾತ 4 1 ಡಿವೈಡೆಡ್ ಬೈ 4ರ ಘಾತ -1 ಅಂತ ಬರಿತೀವಿ, ಹೋಲ್ ಟು ದಿ ಪವರ್ ಆಫ್ -1. ಈಗ ಇದನ್ನು ಧನಘಾತಾಂಕ ರೂಪಕ್ಕೆ ಪರಿವರ್ತನೆ ಮಾಡಿದಾಗ 3ರ ಘಾತ -1 3ರ ಘಾತ ಪ್ಲಸ್ 1 ಆಗುತ್ತೆ, ಅದನ್ನು ಬರೀಲಿದ್ರೂ ಆಗುತ್ತೆ. ಇಲ್ಲಿ ಕೂಡ 4ರ ಘಾತ -1 4ರ ಘಾತ 1 4ರ ಘಾತ ಪ್ಲಸ್ 1 ಆಗುತ್ತೆ, ಅದನ್ನು ಬರೀಲಿದ್ರೂ ಆಗುತ್ತೆ. ಬ್ರಾಕೆಟ್ ಮೇಲೆ -1 ಇದೆ. ಹಾಗಾದರೆ 3 - 4 ಅಂದರೆ 4ರಲ್ಲಿ 3 ಕಳೆದ್ರೆ -1 ಓಲ್ ಟು ದಿ ಪವರ್ ಆಫ್ -1. ಹಾಗಾದರೆ -1 ಓಲ್ ಟು ದಿ ಪವರ್ ಆಫ್ -1 ಇದನ್ನು ಧನಘಾತಾಂಕ ರೂಪಕ್ಕೆ ಪರಿವರ್ತನೆ ಮಾಡಿದರೆ 1 ಡಿವೈಡೆಡ್ ಬೈ -1ರ ಘಾತ ಪ್ಲಸ್ 1 ಅಂತ ಆಗುತ್ತೆ. ಹಾಗಾಗಿ ಇಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ -1 ಅಂತ ಆಗುತ್ತೆ. 1 ಡಿವೈಡೆಡ್ ಬೈ -1 ಪ್ಲಸ್ ಬೈ ಮೈನಸ್ ಮೈನಸ್, ಹಾಗಾಗಿ ಇದು -1. ಆ ಕಾರಣದಿಂದ ಇದರ ಬೆಲೆಯು -1ಕ್ಕೆ ಸಮವಾಗುತ್ತದೆ. (5/8) ಓಲ್ ಟು ದಿ ಪವರ್ ಆಫ್ -7 ಇಂಟು 8/5 ಓಲ್ ಟು ದಿ ಪವರ್ ಆಫ್ -4. ಸೊ ಇದನ್ನು ನಾವು ಘಾತಾಂಕ ರೂಪದಲ್ಲಿ ಬರೆದಾಗ ಸುಲಭ. ಇದರ ಬೆಲೆಯನ್ನು ನಾವು ಕಂಡುಹಿಡಿಯೋದಾದರೆ 5 ಡಿವೈಡೆಡ್ ಬೈ 8ಅನ್ನು ನಾವು 2ರ ಘಾತ 3 ಅಂತ ಬರಿಬೋದು, ಯಾಕೆಂದರೆ 2 ಕ್ಯೂಬ್ ಅಂದರೆ 8 ಆಗುತ್ತೆ. 2 4 4 8 ಓಲ್ ಟು ದಿ ಪವರ್ ಆಫ್ -7 ಅಂತ ಆಗುತ್ತೆ. ಇಂಟು ಇಲ್ಲಿ ಪುನಃ 8ಅನ್ನು 2 ಕ್ಯೂಬ್ ಅಂತ ಬರಿಬೋದು, 2 ಕ್ಯೂಬ್ ಡಿವೈಡೆಡ್ ಬೈ 5 ಓಲ್ ಟು ದಿ ಪವರ್ ಆಫ್ -4 ಅಂತ ಆಗುತ್ತೆ. ಈಗ ಈ -7 ಅಂತಕ್ಕಂಥ ಘಾತ 5ರ ಘಾತ -7 ಅಂಶಕ್ಕೂ ಅನ್ವಯ ಆಗುತ್ತೆ, ಛೇದಕ್ಕೂ ಕೂಡ ಅನ್ವಯ ಆಗುತ್ತೆ. ಹಾಗಾಗಿ ನಾವಿಲ್ಲಿ 5 ಡಿವೈಡೆಡ್ ಬೈ 5ರ ಘಾತ -7
ಡಿವೈಡೆಡ್ ಬೈ 2⁻³ ಹೋಲ್ ಟು ದಿ ಪವರ್ ಆಫ್ -7. -7 ಘಾತವನ್ನು ಎರಡಕ್ಕೂ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಅನ್ವಯ ಮಾಡಿದ್ದೇವೆ. ಹಾಗಾದರೆ ಇಲ್ಲಿ 2⁻³ ಹೋಲ್ ಟು ದಿ ಪವರ್ ಆಫ್ -4 ಆಗಿದೆ. ಡಿವೈಡೆಡ್ ಬೈ 5⁻⁻4. ಇದನ್ನು ನಾವು ಸುಲಭೀಕರಿಸಿದಾಗ ಮಕ್ಕಳೇ, ಇದನ್ನು ನಾವು ಸುಲಭ ರೂಪಕ್ಕೆ ತಂದಾಗ ಈ ರೀತಿ ಆಗುತ್ತದೆ. 5⁻⁻7 ಡಿವೈಡೆಡ್ ಬೈ 2⁻³ ಇಂಟು -7. -7 ನಾವು ಅಂಶ ಮತ್ತು ಛೇದಕ್ಕೆ ಅನ್ವಯ ಮಾಡಿದ್ದೇವೆ. ಈ ಕಡೆನೂ ಕೂಡ -4 ಅಂಶ ಮತ್ತು ಛೇದಕ್ಕೆ ಅನ್ವಯ ಮಾಡಿದರೆ 2⁻³ ಹೋಲ್ ಟು ದಿ ಪವರ್ ಆಫ್ -4 ಆಗುತ್ತದೆ. ಅದನ್ನು ಘಾತಾಂಕದ 3ನೇ ನಿಯಮದಂತೆ 3 ಇಂಟು -4 ಎಂದು ಬರೆಯಬಹುದು. 5⁻⁻4. ಈಗ ನಾವು 5⁻⁻7 ಡಿವೈಡೆಡ್ ಬೈ 2⁻⁻ ಮೈನಸ್ ಇಂಟು ಪ್ಲಸ್ ಮೈನಸ್ 3 7 21 ಇಂಟು 2⁻ ಪ್ಲಸ್ ಇಂಟು ಮೈನಸ್ -4 2 12 ಡಿವೈಡೆಡ್ ಬೈ 5⁻⁻4. ಹಾಗಾದರೆ ಘಾತಾಂಕದ ನಿಯಮದಂತೆ ಇಲ್ಲಿ ಇರ್ತಕ್ಕಂಥ 5 ಇಲ್ಲಿರ್ತಕ್ಕಂಥ ಈ 5⁻⁻7 ಮತ್ತು 5⁻ ಈ -4 a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಘಾತಾಂಕದ ಎರಡನೇ ನಿಯಮ, ಅದನ್ನು a ಟು ದಿ ಪವರ್ ಆಫ್ m ಮೈನಸ್ n ಎಂದು ಬರೆಯಬಹುದು. ಅದೇ ರೀತಿ 2⁻ ಓ ಟು ದಿ ಪವರ್ ಆಫ್ -12 ಮತ್ತು 2⁻-21 ಇದನ್ನು ಕೂಡ ಘಾತಾಂಕದ ಎರಡನೇ ನಿಯಮದಂತೆ a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಮೈನಸ್ n ಈ ರೂಪದಲ್ಲಿ ಬರೆಯೋಣ. ಹಾಗಾದರೆ ಆಧಾರ ಸಂಖ್ಯೆ ಒಂದೇ ಆಗಿರತಕ್ಕಂಥವುಗಳನ್ನು ಬರಿತಾ ಹೋದರೆ -7 a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಮೈನಸ್ n ಇಲ್ಲಿ ಮೈನಸ್ ಟು ಮೈನಸ್ ಪ್ಲಸ್ ಆಗುತ್ತೆ, +4 ಇಂಟು ಇಲ್ಲಿ ಕೂಡ 2⁻ m ಮೈನಸ್ n ಅಂದರೆ -12 ಮೈನಸ್ ಇಲ್ಲಿ ಡಿವೈಡೆಡ್ ಬೈ -21 ಮೇಲಕ್ಕೆ ಬಂದರೆ +21 ಅಥವಾ m ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಮೈನಸ್ n ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ಇದು +21 ಅಂತ ಆಗುತ್ತೆ. ಹಾಗಾದರೆ 5⁻⁻7 + 4 ಅಂದರೆ -3 ಅಂತ ಆಗುತ್ತೆ. ಇಂಟು ಇಲ್ಲಿ 2⁻ -12 ಮತ್ತು +21 ಅಂದರೆ 9 ಅಂತ ಆಗುತ್ತೆ, +9. ಹಾಗಾದರೆ ಇದರ ಉತ್ತರ, ಇದನ್ನು ನಾವು ಧನಘಾತಾಂಕ ರೂಪಕ್ಕೆ ಬರೀತಾದರೆ 1/5⁻³ ಅಂತಾಗುತ್ತೆ ಇಂಟು 2⁻9. ಈ ರೀತಿಯಾಗಿ ನಾವು ಸಂಕ್ಷಿಪ್ತಗೊಳಿಸಬಹುದು. ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಬೇಕು. 3.02 ಇಂಟು 10⁻⁻6 ಇದೆ. 10⁻⁻6 ಅಂದರೆ ಪಾಯಿಂಟಿಂದ ಮುಂದಕ್ಕೆ 6 ಅಂಕೆಗಳು, ಇಲ್ಲಿ 3.02 ಪಾಯಿಂಟಿಂದ ಮುಂದಕ್ಕೆ ಇಲ್ಲಿ 2 ಅಂಕೆಗಳು, ಒಟ್ಟಾರೆ 8 ಅಂಕೆಗಳನ್ನು ಬರೆಯೋದಾದರೆ 0.0000000302. ಅದೇ ರೀತಿ ನಾವು ಎರಡನೇ ಲೆಕ್ಕವನ್ನು ತೆಗೆದುಕೊಳ್ಳೋದಾದರೆ 4.5 ಇಂಟು 10⁻+4 ಇದೆ. 10⁻+4 ಅಂದರೆ 10 ಇಂಟು 10 ಇಂಟು 10 ಇಂಟು 10 10 100 100 1000 1000 10,000. ಅಲ್ಲಿ 4.5 ಒಂದು ಅಂಕೆಯನ್ನು ಪಾಯಿಂಟ್ ಇದೆ, ಹಾಗಾಗಿ 1 0 ಕಡಿಮೆ ಆದರೆ ಅದು 45,000ಕ್ಕೆ ಸಮವಾಗುತ್ತದೆ. ಈ ರೀತಿಯಾಗಿ ಉಳಿದವನ್ನು ಕೂಡ ನಾವು ವ್ಯಕ್ತಪಡಿಸಿದಾಗ 3 ಇಂಟು 10⁻−8 ಎಂದರೆ -8 ಇದರಲ್ಲಿ 8 ಅಂಕೆಗಳ ನಂತರ ನಾವು 8 ಪಾಯಿಂಟಿಂದ ಮುಂದಕ್ಕೆ 8 ಅಂಕೆಗಳನ್ನು ಇಟ್ಟು 3 ಬರೆಯಬೇಕು. 0.00000003. ಅದೇ ರೀತಿ 4ನೇ ಲೆಕ್ಕ 1.0001 ಇಂಟು 10⁹ ಇಲ್ಲಿ 10⁹ ಇದೆ. ಇಲ್ಲಿ ಒಂದು ಪಾಯಿಂಟಿಂದ 1 ನಂತರ 1 ಅಂಕೆಯ ನಂತರ ಪಾಯಿಂಟಿಂದ ಮುಂದಕ್ಕೆ ಒಟ್ಟಾರೆ
4 ಅಂಕಿಗಳಿವೆ, ಇಲ್ಲಿ 9 ಅಂಕಿಗಳಿವೆ, ಅಲ್ಲಿಗೆ 9 4 13 ಅಂಕಿಗಳು ಆಗುವಂತೆ ಅಷ್ಟನ್ನು ನಾವು ಕೂಡಿಸಿ ನಾವು ಬರಿತಾ ಹೋಗ್ತೀವಿ. ಯಾವುದು ಕಡಿಮೆ ಇದೆಯೋ ಅಷ್ಟು ಅಂಕಿಗಳು ಕಡಿಮೆ ಇದ್ದಾಗ ನಾವು ಉಳಿದವುಗಳನ್ನು 0 ಹಾಕಬೇಕು. ಇಲ್ಲಿ 5.8 ಇಂಟು 10⁻12 ಅಂದರೆ ಅಂಕೆ 12 ಒಟ್ಟಾರೆ 12 ಅಂಕೆ ಹಾಕಬೇಕು. ಆದರೆ 58 ಇಲ್ಲಿ 5.8 ಇರೋದ್ರಿಂದ 0.8 ಅಂದರೆ ಇದನ್ನು 10ರಿಂದ ನಾವು ಗುಣಿಸಿದಾಗ ಅದು 58 ಆಗುತ್ತದೆ. ಅದೇ ರೀತಿ ಹಾಗಾಗಿ 58 ಅದರ ಮುಂದೆ ನಾವು ಇಲ್ಲಿ ಹಾಕಬೇಕಾಗಿರುವ ಸೊನ್ನೆಗಳನ್ನು ಗಮನಿಸಿ ಮಕ್ಕಳೇ. 58 1 2 3 4 5 6 7 8 9 10 11 ಅಂದರೆ ಒಂದು ಅಂಕೆಯನ್ನು ಪಾಯಿಂಟ್ ಇದೆ. ಸೊ ಈ ಕಾರಣದಿಂದ ಅದನ್ನು ನಾವು 5.8 ಇಂಟು 10⁻12 ಅಂತೇಳಿ ಪರಿಗಣಿಸ್ತೀವಿ. ಅದೇ ರೀತಿ ಕೊನೆಯ ಲೆಕ್ಕನೂ ಸಹ ನಾವು ಬಿಡಿಸಿದ್ದೇವೆ. ಮಕ್ಕಳೇ, ನಾವು ಈ ಲೆಕ್ಕವನ್ನು ಸುಲಭೀಕರಿಸಿದಾಗ 25 ಇಂಟು 10⁻⁻4 ಡಿವೈಡೆಡ್ ಬೈ 5⁻⁻3 ಇಂಟು 10 ಇಂಟು t⁻⁻8. 25ನ್ನು ನಾವು ಘಾತ ಸೂಚಿಯಲ್ಲಿ ಬರೆಯುವುದಾದರೆ 25ನ್ನು ಘಾತ ಸೂಚಿಯನ್ನು ಉಪಯೋಗಿಸಿ ಬರೆಯೋದಾದರೆ = 5 ಸ್ಕ್ವೇರ್ 5 5 25 ಎಂದು ಬರೆಯಬಹುದು. ಇಂಟು t⁻⁻4 ಡಿವೈಡೆಡ್ ಬೈ 5⁻⁻3 ಇಂಟು ಈ 10ನ್ನು 5 ಇಂಟು 2 ಎಂದು ಬರೆಯಬಹುದು. 5 2 10 ಇಂಟು t⁻⁻8. ಹಾಗಾದರೆ ಮಕ್ಕಳೇ, ಮುಂದಿನ ಹಂತದಲ್ಲಿ 5⁻2 ಇಂಟು t⁻⁻4 ಇದೆ. ಘಾತಾಂಕದ ಎರಡನೇ ನಿಯಮದ ಪ್ರಕಾರ -a⁻m ಡಿವೈಡೆಡ್ ಬೈ a⁻n a⁻m-n. ಆದರೆ ಇಲ್ಲಿ -8 ಇರೋದ್ರಿಂದ ಮೇಲಕ್ಕೆ ಬಂದಾಗ +8 ಅಂತ ಆಗುತ್ತೆ. ಡಿವೈಡೆಡ್ ಬೈ 5⁻3 ಘಾತಾಂಕದ ಒಂದನೇ ನಿಯಮದ ಪ್ರಕಾರ ಇಲ್ಲಿ ಮತ್ತೆ ಒಂದು 5 ಇರೋದ್ರಿಂದ a⁻m ಪ್ಲಸ್ a⁻n ಆಗಿರೋದ್ರಿಂದ ಇದು +1 ಅಂತ ಆಗುತ್ತೆ. ಇಂಟು 2 ಅಂತ ಆಯಿತು. 2ನ್ನು ಹಾಗೆ ಬರ್ಕೊಂಡ್ವಿ. ಹಾಗಾದರೆ ಘಾತಾಂಕದ ನಿಯಮದ ಪ್ರಕಾರ 5 ಅಂಶದಲ್ಲಿ 2 ಇದೆ. ಇಲ್ಲಿ ಛೇದದಲ್ಲಿ -3 +1 ಅಂದರೆ -2 ಆಗುತ್ತದೆ. ಆ -2 ಉಳ್ಕೊಂಡಾಗ ಅದನ್ನು ಮೇಲಕ್ಕೆ ತಂದರೆ ಇಲ್ಲಿರ್ತಕ್ಕಂಥ ಅಂಶದಲ್ಲಿರ್ತಕ್ಕಂಥ 2 ಛೇದವನ್ನು ಗಮನಿಸಿ. 5⁻3 + 1 -3 + 1 -2. ಆ -2 ಘಾತಾಂಕದ ನಿಯಮದ ಪ್ರಕಾರ ಎರಡನೇ ನಿಯಮದ ಪ್ರಕಾರ ಮೇಲಕ್ಕೆ ಬಂದಾಗ +2 ಅಂತ ಆಗುತ್ತೆ. ಇಂಟು t⁻⁻4 ಅಂತ ಆಗುತ್ತೆ. 8 4 ಕಳೆದ್ರೆ 4 ಡಿವೈಡೆಡ್ ಬೈ 2. ಹಾಗಾದರೆ ವಿಚ್ ಇಸ್ ಈಕ್ವಲ್ ಟು 5⁻4 ಇಂಟು t⁻4 ಡಿವೈಡೆಡ್ ಬೈ 2 ಎಂದು ನಾವು ಉತ್ತರಿಸಬಹುದು. ಮಕ್ಕಳೇ, ಈ ಕೆಳಗಿನ ಹೇಳಿಕೆಗಳಲ್ಲಿ ಕಂಡುಬರುವ ಸಂಖ್ಯೆಗಳನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರೆಯುವುದಾದರೆ 1 ಮೈಕ್ರಾನ್ 1 ಡಿವೈಡೆಡ್ ಬೈ 10 ಲಕ್ಷ ಮೀಟರ್ಗೆ ಸಮವಾಗಿದೆ. ಅದೇ ರೀತಿ ಎರಡನೇದು ನೋಡಿ. ಒಂದು ಎಲೆಕ್ಟ್ರಾನ್ನ ವಿದ್ಯುತ್ ಆವೇಶವು 0.000000000000000016 ಕೂಲಂಬ್ ಅದಕ್ಕೆ ಸಮ. ಅಲ್ಲಿ ಎಷ್ಟು ಇದ್ದಾವೆ? 3 6 9 12 15 18 18 0 + 2 ಅಂಕಿ 20 ಅಂಕಿಗಳಿವೆ. ಕೂಲಂಬ್ 0ಇಂದ ಮುಂದಕ್ಕೆ ಅಷ್ಟು ಅಂಕಿಗಳಿವೆ.
ಹಾಗಾದರೆ ಇದನ್ನು ಸಾಮಾನ್ಯ ರೂಪದಲ್ಲಿ ಯಾವ ರೀತಿ ಬರೀಬೇಕು ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯಾಕ್ಟೀರಿಯಾದ ಗಾತ್ರವು 0.00000005 6 ಅಂಕೆಗಳು ಮತ್ತು 5 ಮೀಟರ್ಗೆ ಸಮವಾಗಿದೆ. ಒಂದು ಸಸ್ಯ ಜೀವಕೋಶದ ಗಾತ್ರವು 0.00001275 ಮೀಟರ್ಗೆ ಸಮವಾಗಿದೆ. ಹಾಗಾದರೆ ಇವುಗಳಿಗೆ ಉತ್ತರವನ್ನು ನಾವು ಗಮನಿಸುವುದಾದರೆ 1 ಮೈಕ್ರಾನ್ 1/10 ಲಕ್ಷ ಮೀಟರ್ಗೆ ಸಮವಾಗಿದೆ. ಅಂದರೆ 1/10⁻6. ಇದನ್ನು ನಾವು 1 × 10⁻⁻6 ಋಣಾಘಾತಾಂಕ ರೂಪಕ್ಕೆ ಪರಿವರ್ತನೆ ಮಾಡಿದಾಗ 1 × 10⁻⁻6 ಮೀಟರ್ಗೆ ಸಮವಾಗುತ್ತದೆ. ಒಂದು ಎಲೆಕ್ಟ್ರಾನ್ನ ವಿದ್ಯುತ್ ಆವೇಶವು ನೋಡಿ 1.6 × 10⁻−19 ಕೂಲಂ. ನಾವು ಹೇಳಿದ್ವಿ 0ಯಿಂದ ಮುಂದಕ್ಕೆ 20 ಅಂಕೆಗಳಿವೆ, ಆದರೆ ನಾವು 16 ಅಂತ ತೆಗೆದುಕೊಂಡಿಲ್ಲ, 1.6 ಅಂತ ತೆಗೆದುಕೊಂಡಿದ್ದೀವಿ. ಹಾಗಾಗಿ 1.6 × 10⁻−19 ಕೂಲಂಗೆ ಸಮವಾಗಿದೆ. ಒಂದು ಬ್ಯಾಕ್ಟೀರಿಯಾದ ಗಾತ್ರವು 0.00000005 ಒಟ್ಟು 7 ಅಂಕೆ ಪಾಯಿಂಟಿಂದ ಮುಂದೆ 7 ಅಂಕೆಗಳಿವೆ. ಹಾಗಾಗಿ 5 × 10⁻−7 ಮೀಟರ್ ಎಂದು ಬರೆಯಬಹುದು. ಒಂದು ಸಸ್ಯ ಜೀವಕೋಶದ ಗಾತ್ರವು 0.00001275 ಮೀಟರ್ ಆಗಿದೆ. ಆದ್ದರಿಂದ ನಾವು ಇದನ್ನು 1.275 × 10⁻−5 ಮೀಟರ್ ಆಗಿದೆ. ಏಕೆಂದರೆ ಅಲ್ಲಿ ಪಾಯಿಂಟಿಂದ ಮುಂದಕ್ಕೆ 3, 6, 2, 8 ಅಂಕೆಗಳಿವೆ. ಆದರೆ ನಾವಿಲ್ಲಿ 1 ಅಂಕೆಯ ಮುಂದೆ ಮತ್ತೆ 3 ಪಾಯಿಂಟಿಂದ ಮುಂದಕ್ಕೆ 3 ಅಂಕೆ ಬರೆದಿದ್ದೀವಿ. ಹಾಗಾಗಿ 5, 3, 8 ಆಗುತ್ತೆ. ಆದ್ದರಿಂದ 10⁻−5 ಮೀಟರ್ ಎಂದು ಬರೆಯಬಹುದು. ಮಕ್ಕಳೇ, ನಾವು ಇದುವರೆಗೂ ಸಹ ಈ ಒಂದು ಘಟಕದಲ್ಲಿ ಅನೇಕ ಅಂಶಗಳನ್ನು ತಿಳಿದುಕೊಂಡೆವು. ಅಂದರೆ ಋಣಘಾತ ಸೂಚಿಗಳಿರುವ ಘಾತಗಳನ್ನು ನಾವು ತಿಳಿದುಕೊಂಡೆವು. ಋಣಘಾತ ಸೂಚಿಗಳಿರುವ ಘಾತಗಳನ್ನು ಧನಘಾತ ಸೂಚಿಯಲ್ಲಿ ಬರೆಯುವಾಗ ನಾವು a⁻−m ಈ ರೂಪದಲ್ಲಿದ್ದರೆ ಇದನ್ನು 1/a⁻+m ಎಂದು ಬರೆಯಬೇಕು. ಅದೇ ರೀತಿ ಒಂದು ಪಕ್ಷ 1/a⁻−m ಈ ರೂಪದಲ್ಲಿದ್ದರೆ ಇದು a⁻+m ಆಗುತ್ತದೆ. ಇದು ಇದರ ಧನಘಾತ ಸೂಚಿ ಎಂದು ನಾವು ತಿಳಿದುಕೊಂಡೆವು. ಅದೇ ರೀತಿ ಮಕ್ಕಳೇ, ನಾವು ಘಾತಾಂಕಗಳ 5 ನಿಯಮಗಳನ್ನು ತಿಳಿದುಕೊಂಡೆವು. ಘಾತಾಂಕಗಳ 5 ನಿಯಮಗಳು ಇವನ್ನ ನಾವು ಗಮನವಿಟ್ಟು ನೋಡಬೇಕು. a⁻m × a⁻n is equal to a⁻m+n. ಅದೇ ರೀತಿ a⁻m divided by a⁻n is equal to a⁻m−n. ಮೂರನೇ ನಿಯಮ a⁻m whole⁻n is equal to a⁻m × n ಅಥವಾ mn. ನಾಲ್ಕನೇ ನಿಯಮ a⁻b whole⁻m is equal to a⁻m × b⁻m. ಐದನೇ ನಿಯಮ a/b whole⁻m is equal to a⁻m divided by b⁻m. ಅದೇ ರೀತಿ ನಾವು ಇನ್ನೂ ಒಂದು ನಿಯಮವನ್ನು ತಿಳ್ಕೊಂಡ್ವಿ. a⁻0 ಯಾವತ್ತೂ ಕೂಡ ಯಾವುದೇ ಸಂಖ್ಯೆಯ ಘಾತ 0 ಆದರೆ ಅದು 1ಕ್ಕೆ ಸಮ. ಇಂತಹ ನಿಯಮಗಳನ್ನು ನಾವು ಈ ಒಂದು ಘಟಕದಲ್ಲಿ ನಾವು ತಿಳಿದುಕೊಂಡ್ವಿ ಮಕ್ಕಳೇ. ಅದೇ ರೀತಿ ಘಾತಾಂಕಗಳನ್ನು ಉಪಯೋಗಿಸಿ ಚಿಕ್ಕ ಸಂಖ್ಯೆಗಳನ್ನು ಯಾವ ರೀತಿ ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಬೇಕು ಎಂಬುದನ್ನು ತಿಳಿದುಕೊಂಡ್ವಿ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನು ಯಾವ ರೀತಿ ಹೋಲಿಕೆ ಮಾಡಬೇಕು ಎಂಬುದರ ಬಗ್ಗೆಯೂ ಸಹ ನಾವು ತಿಳಿದುಕೊಂಡೆವು. ನಾವು ಬರೆದಂಥ ನಿಯಮಗಳನ್ನು ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. a⁻m × a⁻n is equal to a⁻m+n. a ನ ಘಾತ m ಗುಣಿಸು a ನ ಘಾತ n ಸಮ a ನ ಘಾತ m ಕೂಡಿಸು n. ಎರಡನೇ ನಿಯಮ a ನ ಘಾತ m ಭಾಗಿಸು a ನ ಘಾತ n ಸಮ a ನ ಘಾತ m - m - n. ಮೂರನೇ ನಿಯಮ
ಏನ ಘಾತ ಎಂ ಪೂರ್ಣಘಾತ ಎನ್ ಈ ಸಮ ಏನ ಘಾತ ಎಂ ಗುಣಿಸು ಎನ್. ನಾಲ್ಕನೇ ನಿಯಮ ಏನ ಘಾತ ಎಂ ಗುಣಿಸು ಬಿನ ಘಾತ ಎಂ ಸಮ ಎ ಗುಣಿಸು ಬಿ ಪೂರ್ಣಘಾತ ಎಂ. ಐದನೇ ನಿಯಮ ಏನ ಘಾತ ಎಂ ಭಾಗಿಸು ಬಿನ ಘಾತ ಎಂ ಸಮ ಎ ಭಾಗಿಸು ಬಿ ಪೂರ್ಣಘಾತ ಎಂ. ಹಾಗಾದರೆ ಇನ್ನೊಂದು ನಿಯಮ ಏನ ಘಾತ 0 ಈಸ್ ಈಕ್ವಲ್ ಏನ ಘಾತ 0 ಸಮ 1. ಈ ರೀತಿಯಾಗಿ ನಾವು ಮಕ್ಕಳೇ ಘಾತಾಂಕಗಳ ನಿಯಮಗಳು ಈ ಒಂದು ಘಟಕದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಇದರ ಆಧಾರದ ಮೇಲೆ ನಾವು ಎಂತಹ ಸಮಸ್ಯೆಯನ್ನು ಬೇಕಾದರೂ ಕೂಡ ನಾವು ಬಿಡಿಸಬಹುದು. ಇವೆಲ್ಲ ನಿಯಮಗಳನ್ನು ಕೂಡ ಚೆನ್ನಾಗಿ ಕಲಿಯಿರಿ ಮಕ್ಕಳೇ. ಧನ್ಯವಾದಗಳು ಮಕ್ಕಳೇ.